ಬೇರೆ ಪಕ್ಷದಿಂದ ಬಂದು ಒಂದು ಬಾರಿ ಗೆದ್ದವರಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಬಿಜೆಪಿಯವರು 50 ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ನಾನು ಹೋಗಿಲ್ಲ. ಸಂಗಮೇಶ್ ಅವರು ಮಾತನಾಡ್ತಾ ಇರೋದು. ಸಚಿವ ಸ್ಥಾನ ಕೊಡ್ತೀನಿ ಅಂದ್ರೂ ಕೂಡ ನಾನು ಹೋಗಿರಲಿಲ್ಲ. ಸೊ ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ತೀನಿ ಅನ್ನುವಂಥ ಮಾತನ್ನ ಈಗ ಶಾಸಕ ಸಂಗಮೇಶ್ ಅವರು ಆಡ್ತಾ ಇದ್ದಾರೆ. ಸೊ ಹೈಕಮಾಂಡ್ಗೆ ಕಿವಿ ಊದಿದವರಿಗೆ ಅವಕಾಶವನ್ನ ಕೊಡ್ತಾರೆ. ಎಲ್ಲ ಕಡೆನೂ ಅದೇ ಅಲ್ವಾ ಸರ್? ಏನು ಮಾಡಲ್ಲ ಅವರು. ಹಾಗಾಗಿ ನಾವೆಲ್ಲರೂ ತೀರ್ಮಾನ ಮಾಡಿ ಇದು ಎದುರಿಸುವಂಥದ್ದಲ್ಲ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನನಗೆ ನಾಳೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ಮತದಾರ ದೇವರುಗಳು ಭದ್ರಾವತಿ ಕ್ಷೇತ್ರದಲ್ಲಿ ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ಬರ್ತೀನಿ. ಅವ್ರು ರಾಜೀನಾಮೆ ಕೊಡೋದ್ರೆ ಕೊಟ್ಟೆ ಕೊಡ್ತೀನಿ. ಅವರಿಗೆ ಮತ್ತೊಂದು ಮಾತಿಲ್ಲ. ಧನ್ಯವಾದಗಳು. ಬಂದಂತ ಸಂದರ್ಭದಲ್ಲಿ, ಚುನಾವಣೆ ಪ್ರಚಾರದಲ್ಲಿ ಬಂದಂತ ಸಂದರ್ಭದಲ್ಲಿ ಈ ಬಾರಿ ಸಂಗಮೇಶ್ವರ ಗೆಲ್ಲಿಸಿ ಮಂತ್ರಿ ಮಾಡ್ತೀವಿ ಅಂತೇಳಿ ಇಬ್ರು ಬಹಿರಂಗವಾಗಿ ಒಂದು 25,000 ಜನ ಮುಂದೆ ಹೇಳಿದ್ರು. ಇವತ್ತು ಎಲ್ಲಿದೆ ಅದು?